ನನ್ನ ಸಂಗೀತ ಬಂಧುಗಳಿಗೆಲ್ಲ ನಾನು ಗೋಪಿಕಾ ಸಂಗೀತದ ಗುಂಪಿನ ಹಿರಿಯ ಸದಸ್ಯೆ ಮಾಡುವ ಶುಭ ದಿನ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ 7 ಮುಖ್ಯವಾದ ತಾಳಗಳಿವೆ. ಧ್ರುವ ತಾಳ, ಮಟ್ಯ ತಾಳ, ತ್ರಿಪುಟ ತಾಳ, ರೂಪಕ ತಾಳ, ಜಂಪೆ ತಾಳ, ಅಡ್ಡತಾಳ, ಏಕತಾಳ ಅಂತ. ಲಘುವಿನಲ್ಲಿ 5 ಜಾತಿಗಳಿವೆ. ಆ 5 ಜಾತಿಗಳ ಪ್ರಕಾರ ಪ್ರತಿಯೊಂದು ತಾಳವು 7 ತಾಳಗಳ ಪ್ರತಿಯೊಂದು ತಾಳವು 5 ತಾಳಗಳಾಗಿ ಮಾರ್ಪಟ್ಟು ಒಟ್ಟು 7 × 5 35 ತಾಳಗಳಾಗುತ್ತವೆ. ಈ ತಾಳಗಳಲ್ಲಿ ನಾವು ಜೂನಿಯರ್ ಹಂತದಲ್ಲಿ ಒಂದೊಂದು ಜಾತಿಯನ್ನು ಮಾತ್ರ, ಒಂದೊಂದು ತಾಳದ ಒಂದೊಂದು ಜಾತಿ ಮಾತ್ರ ಕಲಿತೀವಿ. 3 ಕಾಲ ಹಾಡಬೇಕು. ಆದರೆ ಸೀನಿಯರ್ ಮಾಧ್ಯಮಿಕ ತರಗತಿಯಲ್ಲಿ ಸೀನಿಯರ್ ಲೆವೆಲಲ್ಲಿ 35 ತಾಳಗಳನ್ನು ಕಲಿಬೇಕು. ಆದರೆ 3 ಕಾಲದ ಅಗತ್ಯವಿಲ್ಲ, 1 ಕಾಲದಲ್ಲಿ ಕಲ್ತ್ಕೊಂಡ್ರೆ ಸಾಕು. ನಾನು ಈಗ ಈ ಆಡಿಯೋದಲ್ಲಿ ಮಠ್ಯ ತಾಳವನ್ನು ಹಾಡ್ತೀನಿ. ಮೊದಲು ಮಠ್ಯ ತಾಳದ ತಿಶ್ರ ಜಾತಿ, ಹಾಗೆ ಚತುರಶ ಜೂನಿಯರ್ನಲ್ಲಿ ಕಲ್ತಿರ್ತೀವಿ. ಖಂಡ ಜಾತಿ, ಮಿಶ್ರ ಮತ್ತು ಸಂಕೀರ್ಣ, ಹೀಗೆ ಮಠ್ಯ ತಾಳದ 5 ತಾಳಗಳನ್ನ ಹಾಡ್ತೀನಿ. ಮಟ್ಟೆ ತಾಳದ ಒಂದು ಆವರ್ತದಲ್ಲಿ ಬರುವ ಅಂಗಗಳು: 1 ಲಘು, 1 ಧೃತ, ಇನ್ನೊಂದು ಲಘು. ಇದು ತಿಶ್ರ ಜಾತಿ, ಅಂದರೆ ಲಘುವಿನಲ್ಲಿ 3 ಎಣಿಸುವುದು. ಆದ್ದರಿಂದ ತಿಶ್ರ ಜಾತಿ ಮಟ್ಯ ತಾಳದ ಒಂದು ಆವರ್ತದಲ್ಲಿ ಬರುವ ಅಕ್ಷರಗಳು 3 + 2 + 3 8 ಅಕ್ಷರಗಳು. ಸರಿ ಗ ಸ ಗ ಸರಿ ತಪ್ಪ ಸರಿ ಗ ಸರಿ ಗ ಮ ಪ ರಿ ಗ ಮ ರಿ ಗ ಮ ಪ ದ ಗ ಮ ಪ ಗ ಮ ಪ ದ ನಿ ಮ ಪ ದ ಮ ಪ ದ ನಿ ಸ ನಿ ದ ಪ ಮ ನಿ ದ ಪ ಮ ಗ ಧ ಪ ಮ ಗ ರಿ ಪ ಮ ಗ ರಿ ಸ. ಇದಕ್ಕೆ ಒಂದೊಂದು ಹೆಸರು ಇರುತ್ತೆ. ತಿಶ್ರ ಜಾತಿ ಮಟ್ಯ ತಾಳದ ಹೆಸರು ಸಾರತಾಳ. ಇದನ್ನು ಜಾತಿ ತಾಳ ಹೇಳೋದು ಮುಖ್ಯ ಅಷ್ಟೇ. ಈಗ ನಾನು ಚತುರಶ ಜಾತಿ, ಇದನ್ನು ಜೂನಿಯರ್ ಲೆವೆಲ್ನಲ್ಲಿ ಕಲ್ತಿರ್ತೀವಲ್ಲ ಅದು. ಸರಿ ಗರಿ ಸರಿ ಸರಿ ಗ ಮ ರಿ ಗ ಮ ಗ ರಿ ಗ ಮ ಪ ಗ ಮ ಪ ಮ ಗ ಮ ಪ ದ ಮ ಪ ಧ ಪ ಮ ಪ ಧ ನಿ ಪ ಧ ನಿ ದ ಪ ಧ ನಿ ಸ ನಿ ಧ ನಿ ದ ಪ ನಿ ದ ಪ ದ ನಿ ದ ಪ ಮ ಧ ಪ ಮ ಪ ಧ ಪ ಮ ಗ ಪ ಮ ಗ ಮ ಪ ಮ ಗ ರಿ ಮ ಗ ರಿ ಗ ಮ ಗ ರಿ ಸ. ಇದು ಚತುರಶ ಜಾತಿ ಮಟ್ಯ ತಾಳ. ಇದರ ಹೆಸರು ಸಾಮತಾಳ. ಈಗ ಖಂಡ ಜಾತಿ ಮಟ್ಯ ತಾಳ, ಇದರ ಹೆಸರು ಉದಿಯ ತಾಳ. ಲಘುವಿನಲ್ಲಿ 5 ಎಣಿಸಬೇಕು. ಆಮೇಲೆ 1 ಲಘು, 1 ಧೃತ, 1 ಲಘು ಥರ 5 + 2 7 5 12. ಒಂದು ಆವರ್ತಕ್ಕೆ 12 ಅಕ್ಷರ ಬರುತ್ತೆ. ಸರಿ ಗ ಮ ಗ ರಿ ಗ ಸರಿ ಗ ಮ ಪ ರಿ ಗ ಮ ಪ ಮ ಗ ಮ ರಿ ಗ ಮ ಪ ದ ಗ ಮ ಪ ಧ ಪ ಮ ಪ ಗ ಮ ಪ ಧ ನಿ ಮ ಪ ಧ ನಿ ದ ಪ ದ ಮ ಪ ಧ ನಿ ಸ ನಿ
ಮ ನೀ ದ ಪ ಮ ಪ ಧ ಪ ನೀ ದ ಪ ಮ ಗ ಧ ಪ ಮ ಗ ಮ ಪ ಮ ಧ ಪ ಮ ಗ ರಿ ಪ ಮ ಗ ರಿ ಗ ಮ ಗ ಪ ಮ ಗ ರಿ ಸ. ಇನ್ನೊಂದ್ಸಲ ಪ ಮ ಗ ರಿ ಗ ಮ ಗ ಪ ಮ ಗ ರಿ ಸ. ನಾನು ಅನ್ವಯಿಸ್ತಾ ಇರೋ ಪುಸ್ತಕ ಯಾವುದಪ್ಪ ಅಂದರೆ ಸಂಗೀತ ವಿದ್ವಾನ್ ವಿ ರಾಮರತ್ನಂರವರ ಪುಸ್ತಕವನ್ನು ಅನುಸರಿಸಿ ನಾನೀಗ ಇದನ್ನೇ ಹಾಡ್ತಾ ಇರೋದು. ಈಗ ಮಟ್ಟೆತಾಳ ಮಿಶ್ರ ಜಾತಿ ಅಂದರೆ ಲಘುವಿನಲ್ಲಿ 7 ಎಣಿಸೋದು. 7 ಒಂದು ಧೃತ ಮತ್ತು ತಿರ್ಗಾ ಲಘುವಿನಲ್ಲಿ 7 2 9 ಸಾರಿ 7 ಎಣಿಸ್ಬೇಕಲ್ವಾ? ಸರಿ, 7 7 + 7 14 16 ಅಕ್ಷರ ಆಗುತ್ತೆ. 7 + 2 + 7. ಮೆಟ್ಟೆತಾಳ ಮಿಶ್ರ ಜಾತಿಯ ಹೆಸರು ಉದೀರ್ಣ ತಾಳ. ಸರಿ ಗ ಮ ಪ ಧ ಪ ಮ ಗ ಸರಿ ಗ ಮ ಪ ಧ ನಿ ರಿ ಗ ಮ ಪ ಧ ನಿ ದ ಪ ಮ ರಿ ಗ ಮ ಪ ಧ ನಿ ಸ ಸ ನಿ ದ ಪ ಮ ಗ ಮ ಪ ದ ಸ ನಿ ದ ಪ ಮ ಗ ರಿ ನಿ ದ ಪ ಮ ಗ ರಿ ಗ ಮ ಪ ನಿ ದ ಪ ಮ ಗ ರಿ ಸ. ಆಯಿತು, ಮಿಶ್ರ ಜಾತಿ ಆಯಿತು. ಈ ಸಲ ಈಗ ಮಟ್ಟೆತಾಳ ಕಡೆಯ ಜಾತಿ ಸಂಕೀರ್ಣ ಜಾತಿ. ಇದರ ಹೆಸರು ರಾವತಾಳ. ಸಂಕೀರ್ಣ ಜಾತಿ ಅಂದರೆ ಲಘುವಿನಲ್ಲಿ 9 ಎಣಿಸುತ್ತಾ 1 ಲಘು 1 ಧೃತ 1 ಲಘು ಹಾಕೋದು. 9 9 2 18 ಒಟ್ಟು 20 ಅಕ್ಷರಗಳಾಗುತ್ತವೆ. 9 + 2 + 9. ಲಘುವಿನಲ್ಲಿ 9 ಎಣಿಸಿದರೆ ಅದು ಸಂಕೀರ್ಣ ಜಾತಿ. ಇದು ಸಂಕೀರ್ಣ ಜಾತಿ ಮಟ್ಟೆತಾಳ. ಇದರ ಹೆಸರು ರಾವತಾಳ. ಸ ರಿ ಗ ಮ ಗ ಮ ಧ ಪ ಸ ರಿ ಗ ಮ ಪ ದ ರಿ ಗ ಮ ಪ ಧ ಪ ನಿ ದ ರಿ ಗ ಮ ಪ ದ ನಿ ಗ ಮ ಪ ದ ನಿ ದ ಸ ನಿ ಗ ಮ ಪ ದ ನಿ ಸ ಸ ನಿ ಧ ಪ ಮ ಪ ಗ ಮ ಸ ನಿ ಧ ಪ ಮ ಗ ನಿ ಧ ಪ ಮ ಗ ಮ ರಿ ಗ ನಿ ದ ಪ ಮ ಗ ರಿ ಧ ಪ ಮ ಗ ರಿ ಗ ಸ ರಿ ಧ ಪ ಮ ಗ ರಿ ಸ. ಇಲ್ಲಿಗೆ ಲಘುವಿನ 5 ಜಾತಿಗೆ ಅನುಸಾರವಾಗಿ ಮಟ್ಟೆತಾಳದ ಎಲ್ಲ 5 ತಾಳಗಳನ್ನು ಹಾಡಿದ್ದೇನೆ. ಆಸಕ್ತಿ ಇರುವವರು ಇದನ್ನು ಕಲಿತುಕೊಳ್ಳಬಹುದು.